ಭಾಗ್ಯವಂತ ಪುರುಷರ 7 ಲಕ್ಷಣಗಳು ಎಲ್ಲ ಪುರುಷರಲ್ಲಿ ಕಂಡುಬರುವುದಿಲ್ಲ. ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ. ಪ್ರತಿಯೊಬ್ಬರ ದೇಹವು ತನ್ನದೇ ಆದ ವಿಶಿಷ್ಟತೆ ಮತ್ತು ಅನನ್ಯತೆಯನ್ನು ಹೊಂದಿರುತ್ತದೆ. ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ನಮ್ಮ ದೇಹದ ರಚನೆ ಮತ್ತು ಅದರ ಮೇಲಿರುವ ಕೆಲವು ಅದ್ಭುತ ಗುರುತುಗಳು ನಮ್ಮ ಜೀವನ ಮತ್ತು ಭಾಗ್ಯದ ಮೇಲೆ ಆಳವಾದ ಮಾಹಿತಿಯನ್ನು ನೀಡುತ್ತವೆ. ಈ ಗುರುತುಗಳ ಮೂಲಕ ನಮ್ಮ ಜೀವನದ ದಿಕ್ಕು ಯಾವ ದಿಕ್ಕಿನಲ್ಲಿ ಸಾಗುತ್ತಿದೆ, ಧನ ಸಮೃದ್ಧಿಯತ್ತ ನಾವು ಮುನ್ನಡೆಯುತ್ತಿದ್ದೇವೆಯೇ ಇಲ್ಲವೇ ಎಂದು ತಿಳಿಯಬಹುದು. ನಿಮ್ಮ ಜೀವನದಲ್ಲಿಯೂ ಇಂತಹ ವಿಶೇಷ ಲಕ್ಷಣವಿದೆಯೇ? ಇದು ನೀವು ನಿಜವಾಗಿಯೂ ಭಾಗ್ಯವಂತರೆಂದು ಸೂಚಿಸುತ್ತದೆಯೇ? ಇಂದು ನಾವು ನಿಮಗೆ ಆ ಗುರುತುಗಳು ಮತ್ತು ದೇಹದ ಭಾಗಗಳ ಬಗ್ಗೆ ತಿಳಿಸಲಿದ್ದೇವೆ. ಇವು ನಿಮ್ಮ ಜೀವನದಲ್ಲಿ ಧನದ ಆಗಮನವನ್ನು ಸೂಚಿಸುತ್ತವೆ. ಈ ಗುರುತುಗಳು ಕೇವಲ ಧನದ ಬಗ್ಗೆ ಮಾತನಾಡುವುದಿಲ್ಲ, ಬದಲಿಗೆ ನಿಮ್ಮ ಭಾಗ್ಯದಲ್ಲಿ ಸುಖ, ಸಮೃದ್ಧಿ ಮತ್ತು ಅಪಾರ ಯಶಸ್ಸು ಬರೆದಿರುವುದನ್ನು ತಿಳಿಸುತ್ತವೆ. ಇಂದಿನ ಭೌತಿಕ ಜಗತ್ತಿನಲ್ಲಿ ಧನದ ಅಗತ್ಯವು ಬಹಳ ಮುಖ್ಯವಾಗಿದೆ. ಬಡವರಿಗಾದರೂ ಶ್ರೀಮಂತರಿಗಾದರೂ ಧನದ ಅಗತ್ಯವಿದೆ. ಧನವಿಲ್ಲದೆ ನಾವು ಧರ್ಮವನ್ನಾಗಲಿ ಕರ್ಮವನ್ನಾಗಲಿ ಮಾಡಲು ಸಾಧ್ಯವಿಲ್ಲ. ಧನವಿಲ್ಲದೆ ನಾವು ಯಾರ ಹಸಿವನ್ನು ನೀಗಿಸಲಾರೆವು. ಸಾಮುದ್ರಿಕ ಶಾಸ್ತ್ರದಲ್ಲಿ ತಿಳಿಸಲಾದ ಈ ಗುರುತುಗಳು ಮತ್ತು ದೇಹದ ರಚನೆಯ ಆಧಾರದ ಮೇಲೆ ಯಾವ ಪುರುಷ ತುಂಬಾ ಭಾಗ್ಯವಂತನೆಂದು ಮತ್ತು ಯಾರ ಜೀವನದಲ್ಲಿ ಧನವಂತನಾಗುವುದು ಬರೆದಿರುವುದೆಂದು ಊಹಿಸಬಹುದು. ಇಂತಹ ಜನರು ತಮ್ಮೊಂದಿಗೆ ತಮ್ಮ ಕುಟುಂಬ, ಸಂಗಾತಿ ಮತ್ತು ಸಂಬಂಧಿಕರಿಗೂ ಭಾಗ್ಯವನ್ನು ತರುತ್ತಾರೆ. ಇವರಿಂದಾಗಿ ಅವರ ಕುಟುಂಬವು ಸುಖದಿಂದ ಜೀವನ ನಡೆಸುತ್ತದೆ. ನಿಮ್ಮ ದೇಹದ ಮೇಲೆ ಇಂತಹ ಗುರುತುಗಳಿವೆಯೇ? ಇವು ನಿಮ್ಮ ಭಾಗ್ಯವನ್ನು ಉಜ್ವಲಗೊಳಿಸುವ ಗುರುತುಗಳಾಗಿವೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಿಳಿಯೋಣ. ಮತ್ತು ನಿಮ್ಮ ಜೀವನದಲ್ಲಿ ಧನದ ದೇವತೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಶಾಶ್ವತವಾಗಿ ನಿಮ್ಮ ಮೇಲೆ ಇರುವುದೇ ಎಂದು ನೋಡೋಣ. ಆದರೆ ಅದಕ್ಕೂ ಮೊದಲು ನೀವು ಲಕ್ಷ್ಮೀ ದೇವಿಯ ಆಶೀರ್ವಾದ ಶಾಶ್ವತವಾಗಿ ಬಯಸುವುದಾದರೆ ಓಂ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ. ತಪ್ಪದೆ ವಿಡಿಯೋ ಲೈಕ್ ಮಾಡಿ. 1. ಸದ್ಗುಣವಂತ ಸಂತಾನದ ಲಾಭ. ಯಾವ ವ್ಯಕ್ತಿಯ ಮನೆಯಲ್ಲಿ ಗುಣಗಳಿಂದ ಕೂಡಿದ ಸಂಸ್ಕಾರವಂತ, ಶಿಕ್ಷಿತ ಮತ್ತು ತಂದೆ ತಾಯಿಯನ್ನು ಗೌರವಿಸುವ ಸಂತಾನ ಜನಿಸುವುದೋ ಆ ವ್ಯಕ್ತಿಯು ಭಾಗ್ಯವಂತನಿಗಿಂತ ಕಡಿಮೆ ಇಲ್ಲ. ಶಾಸ್ತ್ರಗಳಲ್ಲಿ ಹೇಳಲಾಗಿದೆ, ಇಂತಹ ಸಂತಾನ ಇರುವವರು ಅವರ ವೃದ್ಧಾಪ್ಯ ಸುಖಮಯವಾಗಿರುತ್ತದೆ. ಇಂತಹ ವ್ಯಕ್ತಿಗಳು ವೃದ್ಧಾಪ್ಯದಲ್ಲಿಯೂ ಸುಖವನ್ನು ಭೋಗಿಸುತ್ತಾರೆ ಮತ್ತು ಮರಣಾನಂತರ ಪರಲೋಕಕ್ಕೆ ತೆರಳುತ್ತಾರೆ. ಪುತ್ರ ಸಪುತ್ರನಾದರೆ ಧನ ಸಂಚಯ, ಪುತ್ರ ಕಪುತ್ತನಾದರೆ ಧನ ನಾಶ ಎಂದು ಹೇಳಲಾಗುತ್ತದೆ. 2. ಸುಕನ್ಯೆಯಂತಹ ಪತ್ನಿಯ ಒಡನಾಟ. ಪುರುಷನಿಗೆ ಸುಕನ್ಯೆಯಂತಹ ಪತ್ನಿಯ ಒಡನಾಟವು ಅತ್ಯಂತ ಭಾಗ್ಯದ ಸಂಕೇತವಾಗಿದೆ. ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ, ಕುಟುಂಬದ ಮರ್ಯಾದೆಯನ್ನು ಕಾಪಾಡಿಕೊಂಡು ಕೆಲಸ ಮಾಡುವ ಸ್ತ್ರೀ ಸುಕನ್ಯೆಯಾಗಿರುತ್ತಾಳೆ. ಯಾವ ಪುರುಷನ ವಿವಾಹ ಸುಕನ್ಯೆಯೊಂದಿಗೆ ಆಗುವುದೋ ಆತನ ಆಯಸ್ಸು ಕಡಿಮೆಯಾದರೂ ಆತನ ಮನೆಯಲ್ಲಿ ಸದಾ ಐಶ್ವರ್ಯ, ಸುಖ, ಶಾಂತಿ ನೆಲೆಸಿರುತ್ತದೆ. 3. ಆಮೆಯ ಬೆನ್ನಿನ ಆಕಾರದ ಬೆನ್ನು. ಯಾವ ಪುರುಷನ ಬೆನ್ನು ಆಮೆಯ ಬೆನ್ನಿನ ಆಕಾರದಲ್ಲಿರುತ್ತದೆಯೋ ಆತನು ತುಂಬಾ ಧನವಂತ ಮತ್ತು ಭಾಗ್ಯವಂತನಾಗಿರುತ್ತಾನೆ. ಯಾವ ವ್ಯಕ್ತಿಯ ಕೈ ಹಸ್ತರೇಖೆಯ ಮಧ್ಯದಲ್ಲಿ ಮಚ್ಚೆ ಇರುವುದೋ ಆತನಿಗೆ ವಾಹನ ಸುಖ ಮತ್ತು ಸಮಾಜದಲ್ಲಿ ಗೌರವ, ಮಾನ್ಯತೆ ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ. 4. ಎದೆಯ ಮೇಲೆ ದಟ್ಟ ಕೂದಲು. ಯಾವ ಪುರುಷರ ಎದೆಯ ಮೇಲೆ ದಟ್ಟ ಕೂದಲಿರುತ್ತದೆಯೋ ಅವರು ತಮ್ಮ ಜೀವನದಲ್ಲಿ ಸುಖ, ಸಮೃದ್ಧಿ ಮತ್ತು ಧನವನ್ನು ಪಡೆಯುತ್ತಾರೆ. ಇಂತಹ ವ್ಯಕ್ತಿಗಳು ಯಾವಾಗಲೂ ತೃಪ್ತರಾಗಿರುತ್ತಾರೆ ಮತ್ತು ತಮಗಾಗಿ ಜೀವನವನ್ನು ಜೀವಿಸುತ್ತಾರೆ. 5. ಪಾದದ ಕಿರಿಯ ಬೆರಳು ದೊಡ್ಡದಾಗಿರುವುದು. ಯಾವ ಪುರುಷರ ಕಾಲಿನ ಕಿರಿಯ ಬೆರಳು
ಉಳಿದ ಎಲ್ಲ ಬೆರಳುಗಳಿಗಿಂತ ದೊಡ್ಡದಾಗಿರುವುದೋ ಅಂಥವರಿಗೆ ಜೀವನದಲ್ಲಿ ಎಂದಿಗೂ ಧನದ ಕೊರತೆ ಇರುವುದಿಲ್ಲ. ಇಂತಹ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಬಹಳ ಧನವನ್ನು ಗಳಿಸುತ್ತಾರೆ. ಅವರ ಭಾಗ್ಯವು ಸದಾ ಜೊತೆಯಾಗಿರುತ್ತದೆ. 6. ಚಿಕ್ಕ ಅಥವಾ ಸಾಮಾನ್ಯ ಕತ್ತು. ಚಿಕ್ಕ ಅಥವಾ ಸಾಮಾನ್ಯ ಕತ್ತು ತುಂಬಾ ಶುಭವೆಂದು ಪರಿಗಣಿಸಲಾಗಿದೆ. ಇಂತಹ ಕತ್ತಿನವರು ಯಾರ ಕತ್ತು ತುಂಬಾ ಉದ್ದ ಆಗಿರುವುದಿಲ್ಲವೋ ಅವರು ತಮ್ಮ ಜೀವನದಲ್ಲಿ ತುಂಬಾ ಧನವನ್ನು ಗಳಿಸುತ್ತಾರೆ. ಕೈಯಲ್ಲಿ ಶಂಖ, ಚಕ್ರ, ಗದೆ, ರಥ ಅಥವಾ ಬಾಣದ ಗುರುತು. ಯಾವ ವ್ಯಕ್ತಿಯ ಕೈಯಲ್ಲಿ ಶಂಖ, ಚಕ್ರ, ಗದೆ, ರಥ ಅಥವಾ ಬಾಣದ ಗುರುತು ಇರುತ್ತದೆಯೋ ಅವರು ತಮ್ಮ ಜೀವನದಲ್ಲಿ ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ಆಡಳಿತ ನಡೆಸುವ ಅಧಿಕಾರವನ್ನು ಪಡೆಯುತ್ತಾರೆ. 8. ಕೈಯಲ್ಲಿ ತ್ರಿಕೋನ ಗುರುತು. ಯಾವ ಪುರುಷರ ಕೈಯಲ್ಲಿ ತ್ರಿಕೋನದ ಗುರುತು ಇರುವುದೋ ಅವರು ತಮ್ಮ ಕುಟುಂಬದ ಹೆಸರನ್ನು ಪ್ರಕಾಶಮಾನಗೊಳಿಸುತ್ತಾರೆ. ಇಂತಹ ವ್ಯಕ್ತಿಗಳು ಸುಖ ಸೌಕರ್ಯಗಳಿಂದ ಕೂಡಿರುತ್ತಾರೆ ಮತ್ತು ಅವರ ಸ್ವಭಾವ ತುಂಬಾ ಆನಂದಮಯವಾಗಿರುತ್ತದೆ. 9. ಪಾದದ ಮೇಲೆ ಮಚ್ಚೆ. ಯಾವ ವ್ಯಕ್ತಿಯ ಪಾದದ ಮೇಲೆ ಮಚ್ಚೆ ಇರುವುದೋ ಅವರು ತುಂಬಾ ಭಾಗ್ಯವಂತರಾಗಿರುತ್ತಾರೆ ಮತ್ತು ರಾಜರಂತೆ ತಮ್ಮ ಜೀವನವನ್ನು ನಡೆಸುತ್ತಾರೆ. 10. ಗೋಳಾಕಾರದ ತಲೆ ಮತ್ತು ವಿಶಾಲವಾದ ಹಣೆ. ಯಾವ ಪುರುಷರ ತಲೆ ಗೋಳಾಕಾರದಲ್ಲಿರುತ್ತದೆಯೋ ಮತ್ತು ಹಣೆ ವಿಶಾಲವಾಗಿರುವುದೋ ಅವರು ತುಂಬಾ ಪ್ರಭಾವಶಾಲಿಯಾಗಿರುತ್ತಾರೆ ಮತ್ತು ತಮ್ಮ ಕುಟುಂಬಕ್ಕೆ ಎಲ್ಲಾ ರೀತಿಯ ಸುಖವನ್ನು ನೀಡಲು ಪ್ರಯತ್ನ ಪಡುತ್ತಾರೆ. 11. ಆರೋಗ್ಯವಂತ ದೇಹ ಮತ್ತು ಮನಸ್ಸು. ಆರೋಗ್ಯವಂತ ದೇಹ ಮತ್ತು ಮನಸ್ಸು ಭಾಗ್ಯದ ಅತಿ ದೊಡ್ಡ ಗುರುತು ಎಂದು ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ. ಭಾಗ್ಯವಂತನಾಗಿರುವ ಮೊದಲ ಲಕ್ಷಣವೆಂದರೆ ನಿಮ್ಮ ದೇಹವು ಸದಾ ಆರೋಗ್ಯವಾಗಿರುವುದು. 12. ಸ್ಥಿರ ಆದಾಯ. ಸ್ಥಿರ ಆದಾಯವು ಭಾಗ್ಯವಂತನಾಗಿರುವ ದೊಡ್ಡ ಸಂಕೇತವೆಂದು ಪರಿಗಣಿಸಲಾಗಿದೆ. ಒಮ್ಮಿಂದೊಮ್ಮೆ ಯಾವುದಾದರೂ ಮಾರ್ಗದಿಂದ ಬಹಳ ಧನ ಬಂದು ಅದರಿಂದ ನಿಮಗೆ ಸ್ಥಿರ ಆದಾಯ ಉಂಟಾದರೆ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲಿದೆ ಎಂದು ಅರ್ಥೈಸಿಕೊಳ್ಳಬೇಕು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.